ಹಾಯ್ ಫ್ರೆಂಡ್ಸ್, ಪ್ರಧಾನಿ ಮೋದಿಗೆ ಹೇರ್ ಕಟ್ ಮಾಡುವ ಕ್ಷೌರಿಕ ಯಾರು? ಪ್ರಧಾನಿ ಮೋದಿ ಯಾರ್ಯಾರ ಬಳಿ ಕಟಿಂಗ್ ಮಾಡಿಸಿಕೊಂಡಿದ್ದಾರೆ? ಮೋದಿ ಹೇರ್ ಕಟ್ಗೆ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರಾ? ಮೋದಿಯ ಹೇರ್ ಸ್ಟೈಲ್ ಇಂದಿರುವ ವ್ಯಕ್ತಿ ಯಾರು? ಮೋದಿ ಮೇಕಪ್ಗೆ ತಿಂಗಳಿಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮೋದಿಯ ಕ್ಷೌರಿಕ ಓರ್ವ ಮುಸ್ಲಿಂ. 2015-16ರಲ್ಲಿ ಪ್ರಧಾನಿ ಮೋದಿ ಕುತ್ತಿಗೆಗೆ ಟಚ್ ಆಗುವ ಹಾಗೆ ಉದ್ದವಾಗಿ ಕೂದಲು ಬಿಟ್ಟಿದ್ದರು. ಆಗ ಮೊದಲ ಬಾರಿಗೆ ಮೋದಿಯ ಹೇರ್ ಸ್ಟೈಲ್ ಬಗ್ಗೆ ಚರ್ಚೆ ನಡೀತು. ಮೋದಿಯ ಹೇರ್ ಕಟ್ ಮಾಡೋದು ಯಾರು ಅನ್ನೋ ಪ್ರಶ್ನೆ ಹೇಳ್ತು. ಆಗ ಉತ್ತರ ಹುಡುಕುತ್ತಾ ಹೊರಟಾಗ ಅದರ ಮೂಲ ಸಿಕ್ಕಿದ್ದು ಗುಜರಾತ್ನ ಗಾಂಧಿನಗರದಲ್ಲಿ. ಇಲ್ಲಿರೋ RSS ಕಚೇರಿಗೆ ಹತ್ತಿರದಲ್ಲೇ ಶಬೀರ್ ಇಸ್ಮಾಯಿಲ್ ಪಟೇಲ್ ಅನ್ನುವವರ ಕಟಿಂಗ್ ಶಾಪ್ ಇದೆ. ಅದರ ಹೆಸರೇ ಪ್ರಿನ್ಸ್ ಹೇರ್ ಕೇರ್. ಮೋದಿ ಸುಮಾರು 20 ವರ್ಷಗಳ ಕಾಲ ಈ ಶಬೀರ್ ಇಸ್ಮಾಯಿಲ್ ಬಳಿಯೇ ಹೇರ್ ಕಟ್ ಮಾಡಿಸಿದ್ದರು. ಮೋದಿ CM ಆಗಿದ್ದಾಗಲೂ ಈ ವ್ಯಕ್ತಿಯೇ ಮೋದಿಯ ಕಟಿಂಗ್ ಮಾಡ್ತಿದ್ರಂತೆ. ಮೋದಿ ಮೊದಲು ಈ ಕಟಿಂಗ್ ಶಾಪ್ಗೆ ಹೋಗಿದ್ದು 1982ರಲ್ಲಿ. ಅಂದು ಶಬೀರ್ ಮಾಡಿದ ಹೇರ್ ಕಟ್ ಮೋದಿಗೆ ತುಂಬಾ ಇಷ್ಟವಾಯ್ತಂತೆ. ಅದಾದ್ಮೇಲೆ ಮೋದಿ ಈ ಸಲೂನ್ನ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಟ್ರು. ಶಬೀರ್ ಹೇರ್ ಕಟಿಂಗ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ಮೋದಿ ಇದ್ದಲ್ಲಿಗೆ ಹೋಗಿ ಹೇರ್ ಕಟ್ ಮಾಡಲು 100 ರೂಪಾಯಿ ಚಾರ್ಜ್ ಮಾಡ್ತಿದ್ರಂತೆ. ಬಾಲಿವುಡ್ ನಟ ರಾಜೇಶ್ ಖನ್ನಾ, ಹಾಲಿವುಡ್ ನಟ ಟಾಮ್ ಕ್ರೂಸ್ ರಿಂದ ಹಿಡಿದು ಎಲ್ಲಾ ರೀತಿಯ ಹೇರ್ ಸ್ಟೈಲ್ ಗಳನ್ನ ಮೋದಿಗೆ ಟ್ರೈ ಮಾಡಿದ್ರಂತೆ. ಗುಜರಾತ್ ನಲ್ಲಿ ಒಂದು ಸಮಯದಲ್ಲಿ ಮೋದಿಯನ್ನ ಮುಸ್ಲಿಂ ವಿರೋಧಿ ಅಂತಲೇ ಬಿಂಬಿಸಲಾಗಿತ್ತು. ಆದ್ರೆ ಅವೆಲ್ಲ ಸುಳ್ಳು ಅಂತಾರೆ ಈ ಶಬೀರ್ ಇಸ್ಮಾಯಿಲ್ ಪಟೇಲ್. ಯಾಕಂದ್ರೆ ಕಷ್ಟದ ಸಮಯದಲ್ಲಿ ಖುದ್ದು ಪ್ರಧಾನಿ ಮೋದಿಯೇ ಶಬೀರ್ ಇಸ್ಮಾಯಿಲ್ಗೆ ಸಹಾಯ ಮಾಡಿದ್ರಂತೆ. ಮೊದಲಿಗೆ 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಾಗ, ಮತ್ತೊಂದು ಸಲ 2002ರಲ್ಲಿ ಗುಜರಾತ್ನಲ್ಲಿ ದಂಗೆಯಾದಾಗ ಶಬೀರ್ ತಮ್ಮ ಕ್ಷೌರದ ಅಂಗಡಿಯನ್ನ ಮುಚ್ಚಬೇಕಾಗಿ ಬಂದಿತ್ತು. ಆಗ ಅಂಗಡಿಯನ್ನು ಮತ್ತೆ ಓಪನ್ ಮಾಡಲು ಖುದ್ದು ನರೇಂದ್ರ ಮೋದಿಯೇ ಸಹಾಯ ಮಾಡಿದ್ದರು. ಸರ್ಕಾರದಿಂದ ಪರಿಹಾರ ಕೊಡಿಸಿದ್ದರು ಅಂತ ಇಸ್ಮಾಯಿಲ್ ಹೇಳ್ಕೊಂಡಿದ್ದಾರೆ. CM ಆಗೋಕು ಮುನ್ನ ನರೇಂದ್ರ ಮೋದಿ ದೆಹಲಿಯಲ್ಲಿ ಇದ್ದಾಗಲೂ ಗಾಂಧಿನಗರಕ್ಕೆ ಬಂದಾಗ ಇಸ್ಮಾಯಿಲ್ ಬಳಿಯೇ ಹೇರ್ ಕಟ್ ಮಾಡಿಸಿಕೊಳ್ತಿದ್ರಂತೆ. ಆದ್ರೆ ಮೋದಿ ಪ್ರಧಾನಿಯಾಗಿ ದೆಹಲಿಗೆ ಶಿಫ್ಟ್ ಆದ ಬಳಿಕ ಇವರೇ ಹೇರ್ ಕಟ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ಸ್ಪಷ್ಟವಿಲ್ಲ. ಮೋದಿ ಹೇರ್ ಕಟ್ ಹಿಂದೆ ಮತ್ತೊಂದು ಕತೆ. ಮೋದಿಯ ಹೇರ್ ಕಟಿಂಗ್ ಹಿಂದೆ ಮತ್ತೊಂದು ಕತೆ ಕೂಡ ಇದೆ. ಈ ಕಥೆಯ ಪ್ರಕಾರ ಪ್ರಧಾನಿ ಮೋದಿ 1980ರ ದಶಕದಿಂದಲೂ ಒಂದೇ ಸಲೂನ್ ನಲ್ಲಿ ಹೇರ್ ಕಟ್ ಮಾಡಿಸುತ್ತಾ ಬಂದಿದ್ದಾರೆ. ಸುಮಾರು 30 ವರ್ಷಗಳ ಕಾಲ ಈ ಸಲೂನ್ ನಲ್ಲಿ ಮೋದಿ ಹೇರ್ ಕಟ್ ಮಾಡಿಸಿದ್ರಂತೆ. ಅದೇ ಗಾಂಧಿನಗರದಲ್ಲಿರುವ ನಮೋ ಹೇರ್ ಕೇರ್. ಇದರ ಮಾಲೀಕರ ಹೆಸರು ರಮೇಶ್ ಬಾಬು. ಈ ಬಗ್ಗೆ ಮಾತನಾಡಿರುವ ರಮೇಶ್, ನಾವು ಮೋದಿಗೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದು 1980ರಿಂದ. ಅಲ್ಲಿಂದ 30 ವರ್ಷಗಳ ಕಾಲ ನಾವೇ ಅವರಿಗೆ ಹೇರ್ ಕಟ್ ಮಾಡಿದ್ವಿ. ಮೋದಿಗೆ ಹೇರ್ ಕಟ್ ಮಾಡಲು ಶುರು ಮಾಡಿದಾಗ ನಾನು ಇನ್ನೂ ಟೀನೇಜ್ ನಲ್ಲಿದ್ದೆ. ಮೋದಿ ಕೂಡ ಆಗ ಯಂಗ್ ಆಗೇ ಇದ್ರು ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮೋದಿ CM ಆದ ಬಳಿಕವೂ ಅವರ ಮನೆಗೆ ಹೋಗಿ ಕಟಿಂಗ್ ಮಾಡಿ ಬರ್ತಿದ್ರಂತೆ. ಆಗೆಲ್ಲ ರಮೇಶ್ ಬಾಬು ನರೇಂದ್ರ ಮೋದಿಗೆ ಹೇರ್ ಕಟ್ ಮಾಡಲು ದುಡ್ಡೇ ತಗೋತಿರ್ಲಿಲ್ವಂತೆ. ಅವರಿಗೆ ಹೇರ್ ಕಟ್ ಮಾಡಲು ಅವಕಾಶ ಸಿಕ್ಕಿದ್ದೇ ನಮಗೆ ಅದೃಷ್ಟವಾಗಿತ್ತು. ಆ ಪ್ರೀತಿಗಾಗಿ ಮೋದಿ ಅವರಿಗೆ ಫ್ರೀ ಆಗಿ ಹೇರ್ ಕಟ್ ಮಾಡ್ತಿದ್ದೆ ಅಂತ ರಮೇಶ್ ಬಾಬು ಹೇಳ್ಕೊಂಡಿದ್ದಾರೆ. ಮೋದಿಗೆ ಈಗ ಹೇರ್ ಕಟ್ ಮಾಡೋದ್ಯಾರು? 2020ರಲ್ಲಿ ಲಾಕ್ಡೌನ್ ಆದಾಗ ಕಟಿಂಗ್ ಶಾಪ್ಗಳು ಕ್ಲೋಸ್ ಆಗಿದ್ವು. ಆಗ ಮೋದಿ ಹೇರ್ ಕಟ್ ಮಾಡಿದ್ದು ಎಲ್ಲಿ? ಮೋದಿಯ ಹೇರ್ ಕಟ್ ಮಾಡೋದು ಯಾರು ಅಂತ ಪ್ರಶ್ನಿಸಿ ನೀಲೇಶ್ ಪ್ರಭು ಅನ್ನೋರು RTI ಅರ್ಜಿ ಸಲ್ಲಿಸಿದ್ರು. ಇದು ವೈಯಕ್ತಿಕ ವಿಚಾರ ಆಗಿರೋದ್ರಿಂದ RTI ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಹೀಗಾಗಿ ಈ ಮಾಹಿತಿ ನೀಡಲು ಸಾಧ್ಯವಿಲ್ಲ ಅಂತ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಉತ್ತರ ನೀಡಿತ್ತು. ಅಂದ್ರೆ ವಿವಿಧ ಕಾರಣಗಳಿಂದ ಮೋದಿ ಪ್ರಧಾನಿಯಾದ ಬಳಿಕ ಹೇರ್ ಕಟ್ ಮಾಡ್ತಿರೋದು ಯಾರು ಅನ್ನೋದನ್ನ ಬಹಿರಂಗಪಡಿಸಲಿಲ್ಲ. ಆದ್ರೆ ಸುದ್ದಿ ಸಂಸ್ಥೆಯೊಂದರ ವರದಿ ಪ್ರಕಾರ ಪ್ರಧಾನಿ ಮೋದಿ ವಾಸವಿರುವ 7ನೇ ಲೋಕ ಕಲ್ಯಾಣ ಮಾರ್ಗದ ನಿವಾಸದಲ್ಲಿ ಹಲವರು ಕೆಲಸಕ್ಕಿದ್ದಾರೆ. ಅದೇ ರೀತಿ ಮೋದಿಗೆ ಹೇರ್ ಕಟ್ ಮಾಡೋಕೆ ಅಂತಲೇ ಓರ್ವ ಕ್ಷೌರಿಕ ಮೀಸಲಿದ್ದಾರೆ. ಅವರೇ ಮೋದಿಯ ಹೇರ್ ಕಟ್ ಮತ್ತು ಶೇವಿಂಗ್ ಮಾಡ್ತಾರೆ. ಮೋದಿ ಮೇಕಪ್ಗೆ ಲಕ್ಷಗಟ್ಟಲೆ ಖರ್ಚು. 2019ರಲ್ಲಿ ಮೋದಿ ಈ ಲೇಡಿಯ ಜೊತೆಗಿರುವ ಫೋಟೋಗಳು ತುಂಬಾ ವೈರಲ್ ಆದ್ವು. ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಡೈಲಿ ಮೇಕಪ್ಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ.
ಮಹಿಳೆಯರ ಕೈಯಲ್ಲಿ ಹೇರ್ ಕಟ್ ಮಾಡಿಸಿಕೊಳ್ತಾರೆ ಅಂತೆಲ್ಲ ಸುದ್ದಿ ಆಯ್ತು. ಆದರೆ ನಂತರದಲ್ಲಿ ಈ ಫೋಟೋ ಮತ್ತು ವಿಡಿಯೋಗಳು ಮೇಕಪ್ ಅಥವಾ ಹೇರ್ ಕಟ್ದು ಅಲ್ಲ ಅನ್ನೋದು ಗೊತ್ತಾಯ್ತು. ಲಂಡನ್ನಲ್ಲಿ ಮಡಮ್ ಟುಸೋಡ್ಸ್ ಅನ್ನೋ ಮ್ಯೂಸಿಯಂ ಇದೆ. ಇಲ್ಲಿ ವಿಶ್ವದ ದೊಡ್ಡ ದೊಡ್ಡ ನಾಯಕರ ಮೇಣದ ಪ್ರತಿಮೆಗಳನ್ನ ಇಡಲಾಗಿದೆ. ಅದೇ ರೀತಿ ಮೋದಿಯ ಪ್ರತಿಮೆಯನ್ನು ಅಲ್ಲಿ ಇಡಲಾಗಿದೆ. ಈ ಪ್ರತಿಮೆಯನ್ನ ನಿರ್ಮಿಸಲು ಮೋದಿಯ ಸೈಜ್ ತೆಗೆದುಕೊಳ್ಳಲು 2016ರಲ್ಲಿ ಈ ಸಿಬ್ಬಂದಿ ಮೋದಿಯನ್ನ ಭೇಟಿಯಾಗಿದ್ರು. ಅವರು ಅಳತೆ ತೆಗೆದುಕೊಳ್ಳುತ್ತಿದ್ದ ಫೋಟೋಗಳನ್ನ ಮೇಕಪ್ಗೆ ಲಿಂಕ್ ಮಾಡಿ 2019ರಲ್ಲಿ ವೈರಲ್ ಮಾಡಲಾಗಿತ್ತು. ಫ್ರೆಂಡ್ಸ್, ಇದು ಪ್ರಧಾನಿ ಮೋದಿಯ ಹೇರ್ ಸ್ಟೈಲ್ ಮಾಡೋದು ಯಾರು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಮೋದಿ ಹೇರ್ ಸ್ಟೈಲ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.